ಪ್ರಪಂಚದಲ್ಲಿರೋ ಒಟ್ಟು ಗೋತಳಿಗಳನ್ನು ಎರಡು ವರ್ಗಗಳಲ್ಲಿ ಗುರುತಿಸಲಾಗುತ್ತೆ. ಮೊದಲನೇದು ಬಾಸ್ ಇಂಡಿಕಸ್ ಅಂದರೆ ಭಾರತೀಯ ತಳಿಗಳು. ಎರಡನೆಯದು ಬಾಸ್ ಟಾರಸ್ ಅಂದರೆ ವಿದೇಶಿ ತಳಿಗಳು. ಮೊದಲನೇ ವರ್ಗದ ಭಾರತೀಯ ತಳಿಗಳು ಜೀಬು ಕುಟುಂಬಕ್ಕೆ ಸೇರಿದರೆ, ಎರಡನೇ ವರ್ಗದ ವಿದೇಶಿ ತಳಿಗಳು ಟರೇನ್ ಅಥವಾ ಟಾರಸ್ ಕುಟುಂಬಕ್ಕೆ ಸೇರಿದವುಗಳಾಗಿವೆ. ಹೀಗಾಗಿ ಜಗತ್ತಿನಾದ್ಯಂತ ಇರೋ ಎಲ್ಲ ಬಾಸ್ ಇಂಡಿಕಸ್ ಅಥವಾ ಜೀಬು ದನಗಳನ್ನು ಭಾರತೀಯ ತಳಿಗಳು ಅಂತ ಪರಿಗಣಿಸಲಾಗುತ್ತೆ. ಇನ್ನೊಂದರ್ಥದಲ್ಲಿ ಬೆನ್ನಿನ ಮೇಲೆ ಡುಬ್ಬವನ್ನು ಹೊಂದಿರೋ ಎಲ್ಲ ಗೋವುಗಳನ್ನು ಬಾಸ್ ಇಂಡಿಕಸ್ ಅಂತ ಕರೆಯಲಾಗುತ್ತೆ. ಈ ತಳಿಗಳು ಭೂಮಿಯ ಉಷ್ಣವಲಯದಲ್ಲಿ ಅಂದರೆ ಸಮಭಾಜಕ ವೃತ್ತ ಹಾಗೂ ಮಕರ ವೃತ್ತದ ಮಧ್ಯಭಾಗದಲ್ಲಿನ ಮೂಲ ತಳಿಗಳಾಗಿವೆ. ಇವುಗಳ ಬೆನ್ನಿನ ಮೇಲೆ ಡುಬ್ಬ ಕಾಣಿಸಿಕೊಳ್ಳೋಕೆ ಮುಖ್ಯ ಕಾರಣ ಉಷ್ಣವಲಯದ ಹವಾಮಾನ ಅಂತಾನೂ ಹೇಳಲಾಗುತ್ತೆ. ಇನ್ನು ಮಕರ ವೃತ್ತಕ್ಕಿಂತ ಉತ್ತರಕ್ಕೆ ಇರೋ ಭೂ ಪ್ರದೇಶದಲ್ಲಿ ಅಂದರೆ ಶೀತೋಷ್ಣ ವಲಯಗಳಲ್ಲಿನ ತಳಿಗಳನ್ನು ಬಾಸ್ ಟಾರಸ್ ಅಥವಾ ವಿದೇಶಿ ತಳಿಗಳ ಮೂಲ ತಾಣ ಅಂತ ಹೇಳಲಾಗುತ್ತೆ. ವಿದೇಶಿ ತಳಿಯಾದ ಜೆರ್ಸಿ ದನವನ್ನು ಇದೊಂದು ದನನೇ ಅಲ್ಲ ಅಂತ ಕೆಲವರು ಅಭಿಪ್ರಾಯಿಸ್ತಾರೆ. ಅದು ಒಂದರ್ಥದಲ್ಲಿ ವಾಸ್ತವವೂ ಹೌದು. ಜೆರ್ಸಿ ಅನ್ನೋದು ಇಂಗ್ಲಿಷ್ ಚಾನಲ್ನಲ್ಲಿರೋ ಒಟ್ಟು ದ್ವೀಪಗಳಲ್ಲಿ ಅತಿ ದೊಡ್ಡದಾದ ಒಂದು ದ್ವೀಪ ರಾಷ್ಟ್ರ. ಇದು ಫ್ರಾನ್ಸ್ನ ವಾಯುವ್ಯದಲ್ಲಿರೋ ಸೆಂಟ್ ಮಾಲೋ ಕೊಲ್ಲಿಯಲ್ಲಿದೆ. ಇಲ್ಲಿಯ ಸ್ಥಳೀಯ ದನವನ್ನು ಜೆರ್ಸಿ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ. ಕಾಕತಾಳೀಯ ಅಂದರೆ ಅಮೆರಿಕಾದಲ್ಲಿ ಜೆರ್ಸಿ ಅನ್ನೋ ಹೆಸರಿನ ಹಂದಿಯ ತಳಿ ಹೊಂದಿದೆ. ಹೀಗಾಗಿ ಜೆರ್ಸಿ ದನಗಳು ಹಂದಿಯ ಮೂಲ ಅನ್ನೋ ಅಭಿಪ್ರಾಯ ಬಹುತೇಕರಲ್ಲಿ ಮೂಡಿರೋ ಸಾಧ್ಯತೆ ಇದೆ. ಈ ಎರಡು ತಳಿಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇದ್ದು, ಕೆಲವೊಂದನ್ನು ಗಮನಿಸೋದಾದರೆ ಭಾರತೀಯ ತಳಿಗಳ ಹಾಲು, ಗೋಮೂತ್ರ, ಗೋಮಯ, ಬೆಣ್ಣೆ, ತುಪ್ಪ, ಮೊಸರು ಮತ್ತು ಮಜ್ಜಿಗೆಯಲ್ಲಿರೋ ಗುಣಮಟ್ಟ ಯಾವುದೇ ವಿದೇಶಿ ತಳಿಗಳಲ್ಲಿಲ್ಲ. ದೇಶಿ ಗೋವುಗಳು ಸುಮಾರು 20 ವರ್ಷ ಬದುಕಿದರೆ ಜೆರ್ಸಿ ಮತ್ತು HF ದನಗಳು ಹೆಚ್ಚೆಂದರೆ 8 ರಿಂದ 10 ವರ್ಷ ಮಾತ್ರ ಬದುಕ್ತವೆ. ದೇಶಿ ಗೋವು 17 ವಾರಿ ಕರು ಹಾಕಿದರೆ ವಿದೇಶಿ ದನಗಳು ಹೆಚ್ಚೆಂದರೆ 4 ರಿಂದ 5 ವಾರಿ ಮಾತ್ರ ಕರು ಹಾಕುತ್ತವೆ. ದೇಶಿ ಗೋವುಗಳನ್ನು ಎಲ್ಲಿ ಬೇಕಾದರೂ ಕಟ್ಟಾಕಿ ಸಾಕ್ಬೋದು. ಹಾಗಾಗಿ ಇದನ್ನು ಶೂನ್ಯ ಬಂಡವಾಳದ ಹೈನುಗಾರಿಕೆ ಅಂತ ಹೇಳಲಾಗುತ್ತೆ. ಆದರೆ ವಿದೇಶಿ ದನಗಳಿಗೆ ಅತಿ ಹೆಚ್ಚಿನ ಚಿಕಿತ್ಸಾ ಖರ್ಚು ಬೇಕಾಗುತ್ತೆ. ದೇಶಿ ತಳಿಗಳ ಚರ್ಮವು ತಾಪಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವುದಷ್ಟೇ ಅಲ್ಲದೆ ಕ್ರಿಮಿ ಕೀಟಗಳನ್ನು ತಡೆಯೋ ಹೊದಿಕೆಯಂತೆ ಕೆಲಸ ಮಾಡುತ್ತೆ. ಮುಖ್ಯವಾಗಿ ದೇಶಿ ತಳಿಗಳ ಚರ್ಮ ಭಾರತೀಯ ಹವಾಗುಣಕ್ಕೆ ಹೊಂದಿಕೊಳ್ಳುವಂತಹದ್ದಾಗಿದೆ. ಇದರಲ್ಲಿ ಬೆವರಿನ ಪ್ರಮಾಣ ಹೆಚ್ಚಾಗಿದ್ದು ಸೆಕೆಯನ್ನು ತಡೆದುಕೊಳ್ಳೋಕೆ ಸಹಾಯ ಮಾಡುತ್ತೆ. ಅದೇ ವಿದೇಶಿ ತಳಿಗಳು ಸೆಕೆಯನ್ನು ತಡೆದುಕೊಳ್ಳೋ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಹೀಗಾಗಿ ಅದಕ್ಕೆ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಕಷ್ಟ ಆಗುತ್ತೆ. ದೇಶಿ ತಳಿಗಳ ಚರ್ಮದ ಪ್ರತಿ ಚದರ ಸೆಂಟಿಮೀಟರ್ನಲ್ಲಿ 1600 ಸಂಖ್ಯೆಯಷ್ಟು ಬೆವರು ಗ್ರಂಥಿಗಳಿದ್ದರೆ, ವಿದೇಶಿ ತಳಿಗಳಲ್ಲಿ ಈ ಬೆವರು ಗ್ರಂಥಿಗಳ ಸಂಖ್ಯೆ ಕೇವಲ 600ರಷ್ಟು ಮಾತ್ರ ಇರುತ್ತವೆ. ವಿದೇಶಿ ತಳಿಗಳಲ್ಲಿ ರೋಗ ನಿರೋಧಕ ಶಕ್ತಿ 20% ಮಾತ್ರ ಇದ್ದರೆ, ಭಾರತೀಯ ತಳಿಗಳಲ್ಲಿ ಅದರ ಪ್ರಮಾಣ 150ಕ್ಕೂ ಹೆಚ್ಚಿರುತ್ತದೆ. ದೇಶಿ ಗೋವುಗಳ ಗೊರಸು ಚಿಕ್ಕದಾಗಿದ್ದು ಕೂಡಿಕೊಂಡಿರುತ್ತೆ ಮತ್ತು ಗಟ್ಟಿಯಾಗಿಯೂ ಇರುತ್ತೆ. ಗೊರಸುಗಳು ಕೂಡಿಕೊಂಡಿರೋದ್ರಿಂದ ಅದರಲ್ಲಿ ಕಸ ಕಡ್ಡಿ ಸಿಕ್ಕಿ ಹಾಕಿಕೊಳ್ಳೋದಿಲ್ಲ. ವಿದೇಶಿ ದನಗಳ ಗೊರಸು ದೊಡ್ಡದಾಗಿದ್ದು ಮೆದುವಾಗಿರುತ್ತೆ. ಗೊರಸುಗಳ ಮಧ್ಯೆ ಅಂತರ ಹೆಚ್ಚಿರೋದ್ರಿಂದ ಕಸ ಕಡ್ಡಿಗಳು ಸಿಕ್ಕಿ ಹಾಕಿಕೊಳ್ಳುತ್ತವೆ. ದೇಶಿ ಗೋವುಗಳಿಗೆ ಬಲವಾದ ಸ್ನಾಯುಗಳಿದ್ದು ಉದ್ದವಾದ ಎಲುಬುಗಳಿರೋ ಕಾಲುಗಳಿರುತ್ತವೆ. ಎಂತಹ ಬಿಸಿಲಿನಲ್ಲಿಯೂ ನೀರು, ಆಹಾರ ಇಲ್ಲದೆ ಕೆಲಸ ಮಾಡೋ ಗುಣ ಇರುತ್ತೆ. ಇವುಗಳ ಎತ್ತರವಾದ ಭುಜ ಗಾಡಿ ಎಳೆಯುವಾಗ ಮತ್ತು ಉಳುವಾಗ ಕಟ್ಟಿದ ನೊಗ ಹಿಂದಕ್ಕೆ ಬಾರದಂತೆ ತಡೆಯುತ್ತೆ. ವಿದೇಶಿ ತಳಿಗಳಲ್ಲಿ ಬೆನ್ನಿನ ಡುಬ್ಬನೆ ಇರದೇ ಇರೋದ್ರಿಂದ ಇವಕ್ಕೆ ನೊಗ ಕಟ್ಟೋದೇ ಒಂದು ಸಾಹಸ ಆಗುತ್ತೆ. 1 ಗ್ರಾಂ ಸಗಣಿಯಲ್ಲಿ 300 ರಿಂದ 500 ಕೋಟಿಗೂ ಹೆಚ್ಚು ಸೂಕ್ಷ್ಮಾಣುಜೀವಿಗಳಿರುತ್ತವೆ. ಅದೇ ವಿದೇಶಿ ತಳಿಗಳಾದ HF, ಜೆರ್ಸಿ ಮತ್ತು ರೆಡ್ಡೆನ್ ತಳಿಗಳ 1 ಗ್ರಾಂ ಸಗಣಿಯಲ್ಲಿ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಸುಮಾರು 50 ರಿಂದ 70 ಲಕ್ಷದಷ್ಟು ಮಾತ್ರ ಇರುತ್ತೆ. ದೇಶಿ ಗೋವುಗಳಲ್ಲಿರೋ ಹೆಣ್ಣು ಕೂಡ ಹೊರದಲ್ಲಿ ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೊಂದಿರುತ್ತೆ. ವಿದೇಶಿ ಹೆಣ್ಣು ತಳಿಗಳಲ್ಲಿ ಈ ಯಾವ ಸಾಮರ್ಥ್ಯವೂ ಇರೋದಿಲ್ಲ.
ಹೀಗಾಗಿಯೇ ದೇಶಿ ಗೋತಳಿಗಳ ಗಂಡು ಕರುಗಳಿಗೆ ಹೆಣ್ಣು ಕರುಗಳಿಗಿಂತ ಹೆಚ್ಚಿನ ಬೆಲೆ ಇದೆ. ವಿದೇಶಿ ಹಸುಗಳಿಗೆ ಈ ಯಾವ ಗುಣಗಳು ಇಲ್ಲವಾದ್ದರಿಂದ ಗಂಡು ಕೆಲಸಕ್ಕೆ ಬಾರದೆ ಕಸಾಯಿಖಾನೆಗೆ ಹೋಗೋ ದುರಂತಕ್ಕೆ ಈಡಾಗುತ್ತೆ. ದೇಶಿ ಗೋತಳಿಗಳು A2 ಅನ್ನೋ ಹಾಲನ್ನು ಕೊಟ್ಟರೆ ವಿದೇಶಿ ತಳಿಗಳು A1 ಅನ್ನೋ ಹಾಲನ್ನು ಕೊಡೋದು ವೈಜ್ಞಾನಿಕವಾಗಿ ರುಜುವಾತಾಗಿದೆ. ಹಾಗೆ ವಿಜ್ಞಾನಿಗಳ ಪ್ರಕಾರ ಕೆಲವೊಂದು ವಿದೇಶಿ ತಳಿಗಳು ಸಹ A2 ಹಾಲನ್ನು ಕೊಡುತ್ತವೆ. ಎಲ್ಲ ರೀತಿಯ ದನಗಳ ಹಾಲಿನಲ್ಲಿ ಬೀಟಾ ಕ್ಯಾಸಿನ್ ಅನ್ನೋ ಪ್ರೋಟೀನ್ ಬಹಳಷ್ಟು ಪ್ರಮಾಣದಲ್ಲಿ ಇರುತ್ತೆ. 5 ವರ್ಷದ ಒಳಗಿನ ಹಾಗೂ 70 ವರ್ಷ ದಾಟಿದ ಮನುಷ್ಯರಲ್ಲಿ ಒಂದು ರೀತಿಯ ಅಲರ್ಜಿ ಅಥವಾ ನ್ಯೂನತೆ ಉಂಟಾದಾಗ ಅಂಥವರು A1 ಹಾಲನ್ನು ಕುಡಿದರೆ ಆ ಹಾಲು ಜಠರದಿಂದ ದೇಹದ ಇತರ ಭಾಗಗಳಿಗೆ ಹರಡಿ ಬೀಟಾ ಕ್ಯಾಸಿನ್ ಇದ್ದದ್ದು ಬೀಟಾ ಕ್ಯಾಸಿನ್ ಮಾರ್ಪಿನ್ ಅಥವಾ BCM7 ಅನ್ನೋ ವಿಷವಸ್ತುವಾಗಿ ಪರಿವರ್ತಿಸಲ್ಪಟ್ಟು ದೇಹಕ್ಕೆ ಹಾನಿಕಾರಕವಾಗಿ ಪರಿಗಣಿಸಲ್ಪಡೋದನ್ನು ಆಧುನಿಕ ಜಗತ್ತು ಕಂಡುಕೊಂಡಿದೆ. ಇಂಥ BCM7 ಅನ್ನೋ ವಿಷ ವಸ್ತು ಭಾರತೀಯ ಗೋತಳಿಗಳಲ್ಲಿ ಕಂಡುಬರೋದೇ ಇಲ್ಲ. ಈ BCM7 ಅನ್ನೋದು 5 ವರ್ಷಕ್ಕಿಂತ ಕಡಿಮೆ ಮತ್ತು 70 ವರ್ಷ ದಾಟಿದ ಜನರಲ್ಲಿ ಮೊದಲೇ ಅಲರ್ಜಿ ಇದ್ದಲ್ಲಿ ಮಾತ್ರ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿ ಆರೋಗ್ಯ ಹದಗೆಡುತ್ತೆ ಅಂತ ಕೆಲ ವಿಜ್ಞಾನಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ಪ್ರಯೋಗಾಲಯಗಳಲ್ಲಿ ಸಾಬೀತುಪಡಿಸಿ ಪ್ರಮಾಣೀಕರಿಸೋ ಯಾವುದೇ ಮಾಪನ ಇಂದಿಗೂ ಸಿದ್ಧವಾಗಿಲ್ಲ. ಒಂದು ಲೆಕ್ಕದಲ್ಲಿ ಆಯಾ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಆಯಾ ಪ್ರದೇಶದಲ್ಲಿ ಸಿಗೋ ಗೋವಿನ ಹಾಲೇ ಶ್ರೇಷ್ಠ. ಹೀಗಿರುವಾಗ ಹೆಚ್ಚು ಹಾಲಿನ ಆಸೆಗಾಗಿ ವಿದೇಶಗಳಿಂದ ದನಗಳನ್ನು ಇಲ್ಲಿಗೆ ತಂದು ಈಗಾಗಲೇ ಬಹಳ ದೊಡ್ಡ ತಪ್ಪನ್ನು ಮಾಡಿದ್ದಾಗಿದೆ. 1970ರ ದಶಕದಲ್ಲಿ ಕರ್ನಾಟಕದಲ್ಲಿ ವಿದೇಶಿ ತಳಿಗಳ ಸಂಖ್ಯೆ ಬೆರಳೆಣಿಕೆಯಷ್ಟಿತ್ತು. ಆದರೆ ಈಗ ಇವುಗಳ ಸಂಖ್ಯೆ 47% ಹೆಚ್ಚಾಗಿದೆ. ಇನ್ನು ರಾಷ್ಟ್ರೀಯ ಮಟ್ಟದಲ್ಲೂ ಇವುಗಳ ಸಂಖ್ಯೆ 47% ಇರೋದನ್ನು ಅಂಕಿ ಅಂಶಗಳು ದೃಢಪಡಿಸ್ತವೆ. ವಿಪರ್ಯಾಸ ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಈಗ ಭಾರತದಲ್ಲಿರೋ ಶುದ್ಧ ದೇಶಿ ಗೋತಳಿಗಳ ಸಂಖ್ಯೆ 3% ಮಾತ್ರ ಅಂತ ಹೇಳಲಾಗುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಗೋ ಸಂಬಂಧಿ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.